ನಮಸ್ತೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಶೋಸ್ಗೆ. ನಾನು ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ಪ್ರೆಸೆಂಟ್ ಈಗ ಫ್ಲೈಟಲ್ಲಿ ಕೂತಿದ್ದೀವಿ. ಈಗ ಕ್ರೊವೇಷಿಯಾ ಹೋಗ್ತಾ ಇದ್ದೀವಿ. ಹೋಗೋಣ, ಅಲ್ಲಿ ಸಿಗೋಣ ನಿಮಗೆ. ಇದು ನಮ್ಮ 13ನೇ ದೇಶ. ನಾನು ಮತ್ತು ಭಾರತ ಇಬ್ಬರು ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ ಆಗಿದ್ದೀವಿ. ಅಲ್ಲಿ ಏನೇನು ನೋಡ್ತೀವಿ, ಏನೇನು ಮಾಡ್ತೀವಿ, ಮತ್ತು ಯಾವ ಜಾಗ ವಿಸಿಟ್ ಮಾಡ್ತೀವಿ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ತೋರಿಸ್ತೀನಿ ಕೂಡ. ಸಖತ್ತಾಗಿರುತ್ತೆ ಈ ಜಾಗ, ಕ್ರೊವೇಷಿಯಾ ದೇಶ. GOT ಫ್ಯಾನ್ಸು ಕ್ಲೀನಾಗಿ ವಾಚ್ ಮಾಡ್ತಾರೆ, ಯಾಕಂದರೆ ಗೇಮ್ ಆಫ್ ಥ್ರೋನ್ಸ್ ತುಂಬ ಸೀನ್ಸ್ ಇಲ್ಲಿ ಶೂಟ್ ಮಾಡಿದ್ದಾರೆ. ಸೊ ಎಸ್, ಹೋಗೋಣ, ಸಿಗೋಣ ಮುಂದೆ ಹೋಗ್ತಾ ಲೆಟ್ಸ್ ಗೋ. ಪ್ರೆಸೆಂಟ್ ನಾನು ಕ್ರೊವೇಷಿಯಾದಲ್ಲಿ ಲ್ಯಾಂಡ್ ಆಗಿ ನಿಂತ್ಕೊಂಡು ನಾನು ಮತ್ತು ಭಾರತಿ ಕ್ಯಾಬ್ಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಇದು ನನ್ನ 13ನೇ ದೇಶ. ಈ ದೇಶ ತುಂಬ ಸಖತ್ತಾಗಿದೆ, ಬ್ಯೂಟಿಫುಲ್ಲು. ಕೋಸ್ಟಲ್ ಏರಿಯಾ ಕೂಡ ಇದೆ, ಮತ್ತು ಬೀಚಸ್ ಒಳ್ಳೆ ಬೀಚಸ್ ಕೂಡ ಇದೆ, ಮತ್ತು ಹಾಗೆ ಗ್ರೀನರಿ ಅಂತ ಪಾರ್ಕ್ ಕೂಡ ಇದೆ, ವಾಟರ್ ಫಾಲ್ ಕೂಡ ಇದೆ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ನಿಮ್ಗೆ. ಈ ವಿಡಿಯೋ ಎಲ್ಲ, ಈ ಸೀರೀಸಲ್ಲೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ ಎಲ್ಲ ವೀಡಿಯೋಸು. ಮತ್ತು ಬನ್ನಿ, ಈಗ ಕ್ಯಾಬ್ ಬಂತು. ಸೊ ಕ್ಯಾಬಲ್ಲಿ ಹೋಗೋಣ, ನೋಡ್ತಾ ಇರಿ. ಲೆಟ್ಸ್ ಗೋ. ಫೈನಲಿ ಬಸ್ ಸ್ಟೇಷನ್ ಬಂದು ಕುತ್ಕೊಂಡಿದ್ದೀವಿ. ಈಗ ಬಸ್ ಸ್ಟೇಷನ್ ಕಾಯ್ತಾ ಇದ್ದೀವಿ ಬಸ್ಸಿಗೆ. ಬಸ್ ಬರಬೇಕು, ಬಸ್ ಬಂದಾಗ ಹತ್ಕೊಂಡು ಹೋಗಬೇಕು. ಸದಾರ್ ಬಸ್ ಸ್ಟೇಷನ್ ಇದ್ದೀವಿ. ಇಲ್ಲಿ ಯಾವುದು ಸ್ಟೇ ಮಾಡ್ತಿಲ್ಲ, ಇಲ್ಲ ನೋಡೋಕೆ ಹೋಗ್ತಿಲ್ಲ ವ್ಯೂಸ್ ನಾನು. ಯಾಕಂದರೆ ನಾನು ಸ್ಪ್ಲಿಟಲ್ಲಿ ಬುಕ್ ಮಾಡೀನಿ. ನೆಕ್ಸ್ಟ್ ನಾಳೆ ನಾಡಿದ್ದೆಲ್ಲ ಬುಕ್ ಮಾಡೀನಿ. ಆಚೆ ನಾಡಿದ್ದೆಲ್ಲ ಬುಕ್ ಮಾಡೀನಿ ಅಲ್ಲಿರೋಣ ಅಂತ. ಬಟ್ ಪ್ರೆಸೆಂಟ್ ನಾನು ಪ್ಲಿಟ್ವೈಸ್ಗೆ ಹೋಗಿ ಪ್ಲಿಟ್ವೈಸ್ ಲೇಕಲ್ಲಿ ಅಲ್ಲೆಲ್ಲ ನೋಡಿಕೊಂಡು ನಾಳೆ ನೋಡೋಕೆ ಹೋಗ್ತಾಯಿದ್ದೀನಿ. ಇವತ್ತು ಹೋಗೋಣ, ಜಾಗ ಎಲ್ಲ ಸುತ್ತಾಡ್ಸ್ತೀನಿ ಅಂತ ತೋರಿಸ್ತೀನಿ. ಅಂದರೆ ಮನೆಗೆ ಹೋಗೋ ದಾರಿ ಹೆಂಗಿರುತ್ತೆ ಅಂತ, ಪ್ಲಿಟ್ವೈಸ್ ಹೋಗೋ ದಾರಿ. ಅಲ್ಲಿಂದ ನೆಕ್ಸ್ಟ್ ಡೇ ನಾಳೆ ಫುಲ್ ಡೇ ಪ್ಲಿಟ್ವೈಸ್ ಡೇ ಇರುತ್ತೆ. ಈ ವಿಡಿಯೋದಲ್ಲಿ ಪೂರ ಪ್ಲಿಟ್ವೈಸೇ ಬರೋದು. ನೋಡ್ತಾ ಇರಿ, ಹಾಗೆ ಕಾಯ್ತಾ ಇರಿ. ಬನ್ನಿ ಹೋಗೋಣ. ನಮ್ಮ ಬಸ್ ಇದೆ ಇರೋದು, ನಿಂತಿದೆ ಇಲ್ಲೇ, ಕೇಳೋಣ. ಫೈನಲಿ ಬಂದು ಕೂತೀನಪ್ಪ ಬಸ್ಸಾಗ. ನಾನು ಗೆಟ್ ಯುವರ್ ಬೈ ಬಸ್ ಅಂತ ಒಂದು ವೆಬ್ಸೈಟಲ್ಲಿ ಬುಕ್ ಮಾಡಿದ್ದೆ. ಅಷ್ಟು ಮಾಡೋಕ್ಕೆ ಹೋಗ್ಬಿಟ್ರೆ ಅದರಲ್ಲಿ ಫ್ಲಿಕ್ಸ್ ಬಸ್ಸೇ ಬೆಸ್ಟು. ಈ ಬಸ್ ಹೆಂಗೆ ತೋರಿಸ್ತೀನಿ, ಹಂಗೆ ಈಗ ಆಚೆ ಹೋಗೋಣ, ತೋರಿಸ್ತೀನಿ, ನೋಡ್ತಾ ಇರಿ. ಫೈನಲಿ ಬಂದ್ರಪ್ಪ ಇಲ್ಲಿ ಬಸ್ಸು. ನನ್ನ ಮಗ 1.5 ಗಂಟೆ ಲೇಟ್ ಮಾಡಿಬಿಟ್ಟ. 1.5 ತಾಸು ಲೇಟ್ ಮಾಡ್ದೆ. ಈಗ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ರೂಮ್ ಸ್ವಲ್ಪ ಚೆಕ್ಕಿನ್ ಆಗೋಣ. ಬಟ್ ನಾಳೆ ಬೆಳಿಗ್ಗೆ ಸಖತ್ತಾಗಿರುತ್ತೆ ಮಾತ್ರ ವ್ಯೂ. ಸದಾರಿಂದ ಬಸ್ಸಲ್ಲಿ ಬಂದು ನಾವು ಸದಾರಲ್ಲಿ ಏರ್ಪೋರ್ಟಿಂದ, ಅಲ್ಲಿಂದ ಬಂದು ಏರ್ಪೋರ್ಟಲ್ಲಿ ಸದಾರಲ್ಲಿ ಇಳ್ಕೊಂಡು ಅಲ್ಲಿಂದ ಇಲ್ಲಿ ಬಂದಿರೋದು. ಬನ್ನಿ ಹೋಗೋಣ, ಈಗ ಫಸ್ಟ್ ರೂಮ್ ಚೆಕ್ಕಿನ್ ಆಗೋಣ. ಫೈನಲಿ ಇಬ್ಬರು ಚೆಕ್ಕಿನ್ ಆದರೆ ರೂಮು. ನಾವು ರೂಮ್ ಇದೇನೆ. ನೋಡೋಕೆ ಸಖತ್ತಾಗಿದೆ, ಬ್ಯೂಟಿಫುಲ್ಲಾಗಿ. ಸುತ್ತಮುತ್ತ ಕೂಡ ಸಖತ್ತಾಗಿದೆ, ಒಳ್ಳೆ ಜಾಗ. ಆದರೆ 300 ಸ್ಲಾಟಿ ಬಂದು ಒಂದು ದಿವಸದ ನೈಟ್ಗೆ. ಬಟ್ ಏನು ಮಾಡೋಕ್ಕಲ್ಲ, ಸ್ವಲ್ಪ ಕಾಸ್ಟ್ಲಿ ಇದೆ ಇಲ್ಲಿ, ಏನು ಮಾಡೋಕ್ಕಲ್ಲ. ದೂರ ಮಾಡೋಣ ಅಂದ್ಕೊಂಡೆ, ದೂರ ಮಾಡಿದ್ರೆ ನಡ್ಕೊಂಬರೋಕ್ಕೆಲ್ಲ ಆಗಲ್ಲ ಪ್ಲಿಟ್ವೈಸ್ ಲೇಕ್ಗೆ. ಸೊ ಹತ್ರ ಮಾಡಿದ್ರೆ ದುಡ್ಡು ಜಾಸ್ತಿ. ಇದು ಎಂಟ್ರೆನ್ಸ್ ಹತ್ರ ಇದೆ, ಎಕ್ಸಾಕ್ಟ್ಲಿ ಎಂಟ್ರೆನ್ಸ್. ಅಂದರೆ ಎಂಟ್ರೆನ್ಸ್ ಗೇಟ್ ನಂಬರ್ 1 ಆಪೋಸಿಟಲ್ಲೇ ಇದೆ. ಸೊ ನಾಳೆ ಬೆಳಗ್ಗೆ ಈಸಿಯಾಗಿ ಹೋಗಿ ಬರೋಕ್ಕೆ ಆಗಲಿ ಅಂತ ನಾನು ಇಲ್ಲಿ ಮಾಡಿದ್ದೀನಿ. ಸೊ ನಾಳೆ ಪ್ಲಿಟ್ವೈಸ್ ಲೇಕ್ಸ್ ನೋಡಿದ ತಕ್ಷಣವೇ ನೋಡಾದ್ಮೇಲೆ ರಿಟರ್ನು ಡೈರೆಕ್ಟ್ ಸ್ಪ್ಲಿಟ್ ಕಡೆ ಹೋಗ್ತೀನಿ. ಪ್ಲಿಟ್ವೈಸ್ ಲೇಕ್ ತೋರಿಸಿದ್ಮೇಲೆ ನಿಮಗೆ ವಿಡಿಯೋ ಎಂಡ್ ಮಾಡ್ತೀನಿ. ಬನ್ನಿ, ಈಗ ಹಂಗೆ ವ್ಯೂ ನೋಡ್ಕೊಂಬನ್ನಿ. ಸುತ್ತಮುತ್ತ ಸಖತ್ತಾಗಿದೆ ಇದು ಕೂಡ. ಈಗ ಬನ್ನಿ, ನಮ್ಮ ಹೋಟೆಲ್ನ ಹಿಂದ್ಗಡೆ ಒಂದು ವ್ಯೂ ಕಾಣಿಸುತ್ತೆ. ಅಂದರೆ ಲೈಕ್ ಒಂಥರ ಬಾಲ್ಕನಿ ಥರ ಏನೋ ಮಾಡ್ಕೊಂಡು ಆಚೆ ಒಂಥರ ವಿಸಿಟರ್ಗೆ ಹೋಗಿ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡೋಕ್ಕೆ ಆ ಜಾಗಕ್ಕೆ ಹೋಗೋಣ. ಭಾರತಿ ಕರ್ಕೊಂಡು ಹೋಗ್ತಾಳೆ. ಇಲ್ಲೆಲ್ಲ ಕುತ್ಕೊಬೋದು, ಎಲ್ಲ ಕುತ್ಕೊಬೋದು. ಬೆಕ್ಕುಗಳು ಎದುರೋದೇ ಇಲ್ಲ ಗುರು ಇಲ್ಲಿ. ಇದು ಒಂಥರ ಇಲ್ಲಿಂದ ಬಂದು ನಾಯಿ ಬೇರೆ ಬಂತು, ಬೆಕ್ಕು ಬೇರೆ ಬಂತು. ಅದು ಫ್ರೆಂಡ್ಲಿ ಆಗಿದೆ ಮಾತ್ರ. ಬನ್ನಿ ಹಿಂಗೆ ನೋಡೋಣ, ಸಖತ್ತಾಗಿದೆ ಮಾತ್ರ ಇಲ್ಲಿ ನಮ್ಮ ಸ್ಟೇ ಇರೋವಂಥ ಜಾಗ. ವಾವ್, ನೀರು ಬಂದರೆಲ್ಲ ತುಂಬ್ಕೊಂಡ್ಬಿಡುತ್ತೇನೋ ಗೊತ್ತಿಲ್ಲ.
ಸಾಕಾಗಿದೆ. ಇದು ನಾವಿರೋಂಥ ಮನೆ ಬ್ಯಾಕ್ ಸೈಡ್, ಇದು ಬ್ಯಾಕ್ ಯಾರ್ಡ್ ಸಾಕಾಗಿದೆ ಅಲ್ಲ. ಏನದು ಏನಾದರೂ ಚಿಕನ್ ಎಲ್ಲ ಮಾಡ್ಕೊಂಡು ಕಾಣಕ್ಕಲ್ಲ. ನೈಸ್. ಸ್ವಲ್ಪ ಜೂಕು